ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಯಾರಂತ ನಾನು ಯಾರು? ಈಗ ಪ್ರಶ್ನೆ ಏನೆಂದರೆ, ಮೆದುಳು ಸಹಿತ ಇರುವ ಶರೀರವು ತನಗೆ ತಾನು ಸಂಪೂರ್ಣವಾಗಿದೆಯೇ? ಶರೀರದ ವಿಭಿನ್ನ ಅಂಗಗಳನ್ನು ಯಾರು ನಡೆಸುತ್ತಾರೆ? ಮೆದುಳಿಗೆ ಬರುವ ಸಂಕೇತಗಳನ್ನು ಯಾರು ನಿರ್ಧರಿಸುತ್ತಾರೆ? ಶರೀರವು ಕೇವಲ ಜೈವಿಕ ಕ್ರಿಯೆಗಳು ನಡೆಯುತ್ತಿರುವ ವಿಭಿನ್ನ ಜೀವಕೋಶಗಳ ನರವ್ಯೂಹದ ಸಂಚಾಲನೆ ಕಿಣ್ವತೀತವಾಗಿ ಯಾರು ನಡೆಸಿಕೊಂಡು ಹೋಗುತ್ತಾರೆ? ಸ್ವಲ್ಪ ಯೋಚಿಸಿ. ಸಂಕಲ್ಪಗಳು ಎಲ್ಲಿ ಉತ್ಪನ್ನವಾಗುತ್ತವೆ? ದೇಹದೊಂದಿಗೆ ಅವುಗಳು ಹೇಗೆ ಪರಸ್ಪರ ವ್ಯವಹರಿಸುತ್ತವೆ? ವಿಚಾರಗಳ ಮೂಲ ಸೆಲೆ ಮೆದುಳೆ, ಅಥವಾ ಮೆದುಳಿನ ಸಂಚಾಲನೆಯನ್ನು ಮತ್ತೆ ಬೇರೆ ಯಾರಾದರೂ ಮಾಡುತ್ತಾರೆಯೇ? ಸಂಕಲ್ಪಗಳು ಭೌತಿಕವೋ ಅಥವಾ ಅಭೌತಿಕವೋ? ಅಂತರ್ಮುಖಿಯಾಗಿ ಗಹನ ಶಾಂತಿಯಲ್ಲಿ ಸ್ಥಿತರಾಗುವುದು. ಬನ್ನಿರಿ, ಈಗ ನಾವು ಒಂದು ಅದ್ಭುತ ಯಾತ್ರೆಯನ್ನು ಪ್ರಾರಂಭ ಮಾಡಿ ಸ್ವಯಂನ ಬಗೆಗಿನ ಆ ಶಾಶ್ವತ ಸತ್ಯವನ್ನು ಹುಡುಕೋಣ ಮತ್ತು ಅನುಭವ ಮಾಡೋಣ. ಇಲ್ಲಿಯೇ ನಾನು ಯಾರು ಎಂಬುದರ ಸಂಪೂರ್ಣ ಜ್ಞಾನ ಮತ್ತು ಅನುಭವ ಪ್ರಾಪ್ತಿಯಾಗುತ್ತದೆ. ಈ ಶರೀರ ನಾನಲ್ಲ, ನಾನು ಆತ್ಮನಾಗಿದ್ದೇನೆ. ನಾನು ಆತ್ಮ ಚೈತನ್ಯ ಶಕ್ತಿಯಾಗಿದ್ದೇನೆ. ನಾನು ಒಂದು ಅತಿ ಸೂಕ್ಷ್ಮ, ಅವಿಭಾಜ್ಯ, ಅವಿನಾಶಿ ಚೇತನಾಗಿರುವಂತಹ ಒಂದು ಜ್ಯೋತಿರ್ಬಿಂದು ಪ್ರಕಾಶ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ಒಂದು ಅಭೌತಿಕ ಶಕ್ತಿಯಾಗಿದ್ದೇನೆ. ಎಲ್ಲಿಯವರೆಗೆ ನಾನು ಆತ್ಮ ಈ ಶರೀರದಲ್ಲಿ ಇರುತ್ತೇನೆಯೋ ಅಲ್ಲಿಯವರೆಗೆ ದೇಹವು ಜೀವಿತವಾಗಿದೆ ಎಂದು ಹೇಳಲಾಗುತ್ತದೆ. ಯಾವಾಗ ನಾನು ಆತ್ಮನು ಈ ದೇಹದಿಂದ ಹೊರಗೆ ಹೊರಟು ಹೋಗುತ್ತೇನೆಯೋ ಆಗ ಶರೀರವು ಶವವಾಗಿ ಬಿಡುತ್ತದೆ. ಈಗ I wonder what you are up the sky. I can diamond in the sky. Very good, very good. Shashank. ಜೋರಾಗಿ ಚಪ್ಪಾಳೆ ಹೊಡಿ ಶಶಾಂಕ್. ಮತ್ತೆ ಯಾರಾದ್ರೂ ಈ ತರ ಧೈರ್ಯ ಮಾಡೋರಿದ್ರೆ ಹುಡುಗಿರ ಕಾಂಪಿಟೇಷನ್ಗೆ ಇರ್ಲಿ. ಇದನ್ನೇನು ನಿಮಗೆ ಕೇಳೋ ಕ್ವಶನ್ ಅಲ್ಲ, ಆದ್ರೂ ಕೇಳ್ತಾ ಇದ್ದೀನಿ. ನಿಮಗೆ ಏನೇನೋ ಕೊಟ್ಬಿಡ್ತಾರೋ ಟೆಸ್ಟ್. ಓಕೆ, ಇರ್ಲಿ. ಇದನ್ನ ಯಾಕೆ ಕೇಳಿದೆ ಅಂತ ಹೇಳ್ತೀವಿ. ನಿಮಗೊಂದು ಹಾಡು ಹೇಳ್ಕೊಡ್ಲೆ ಫಸ್ಟ್, ನಿಮ್ಗೆ ರಿಫ್ರೆಶ್ ಆಗಲಿ. ನಾವೆಲ್ಲ ಆತ್ಮಗಳು, ನಮಗಿಲ್ಲ ಶತ್ರುಗಳು, ನಾವೆಲ್ಲ ಪರಮಾತ್ಮನ ಮಕ್ಕಳು, ನಾವೆಲ್ಲ ಶಿವನ ಮುದ್ದು ಮಕ್ಕಳು, ನಾವೆಲ್ಲ ಜ್ಯೋತಿಗಳು, ನಮಗಿಲ್ಲ ಜಾತಿಗಳು, ನಾವೆಲ್ಲ ಭಗವಂತನ ಮಕ್ಕಳು, ನಾವೆಲ್ಲ ಶಿವನ ಜಾಣ ಮಕ್ಕಳು, ನಾವೆಲ್ಲ ಶಿವನ ಮಡಿದ ಹೂಗಳು, ನಾವೆಲ್ಲ ಆತ್ಮಗಳು, ನಮಗಿಲ್ಲ ಭೇದಗಳು, ನಾವೆಲ್ಲ ಭಗವಂತನ ಮಕ್ಕಳು, ನಾವೆಲ್ಲ ಬುದ್ಧಿವಂತ ಮಕ್ಕಳು, ಇದನ್ನ ಮುಕ್ತಿಧಾಮ, ಶಾಂತಿಧಾಮ, ಪರಮಧಾಮ, ಸ್ವೀಟ್ ಹೋಮ್ ಅಂತ ಕರೀತಾರೆ. ಇನ್ಕಾರ್ಪೋರಿಯಲ್ ವರ್ಲ್ಡ್. ಇದು ನಮ್ಮ ನಿಜವಾದ ಮನೆ, ಪರ್ಮನೆಂಟ್ ಅಡ್ರೆಸ್. ಇಲ್ಲಿ ಸರ್ವಶಕ್ತಿವಂತ ಪರಮಾತ್ಮ ಜ್ಞಾನ ಸೂರ್ಯ ತನ್ನ ಪ್ರಕಾಶಮಯ ಶಕ್ತಿಶಾಲಿ ಕಿರಣಗಳನ್ನು ನಾಲ್ಕು ಕಡೆ ಹರಡಿಸ್ತಾ ಕೂತಿದ್ದಾರೆ. ನಶಾಮುಕ್ತ ದೇಶವನ್ನಾಗಿ ಮಾಡಲು ನನ್ನ ಶಕ್ತಿಯನುಸಾರ ಸರ್ವ ಪ್ರಯತ್ನಗಳಿಂದಲೂ ಸರ್ವ ರೀತಿಯ ಸಹಕಾರವನ್ನು ನೀಡುತ್ತೇನೆ. ಜೈ ಹಿಂದ್.
ಜೈ ಭಾರತ್, ಒಂದೇ ಒಂದೇ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಸ್ಟಾಫ್ ಎಲ್ಲ ಒಂದು ಫೋಟೋ ತಗೊಳ್ಳೋದು ಸರ್, ಗ್ರೂಪ್ ಫೋಟೋ.